ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಿರೋದು ಬಿ ಆರ್ ಹಿಲ್ಸ್ ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ. ಈ ಬೆಟ್ಟ ಇರೋದು ಚಾಮರಾಜನಗರ ಡಿಸ್ಟಿಕ್ ಯಳಂದೂರು ಗ್ರಾಮ. ನಾನು ಈ ಬೆಟ್ಟಕ್ಕೆ ಯಾವ ರೂಟ್ ಚೂಸ್ ಮಾಡಿದೆ ಅಂದರೆ ಮಳವಳ್ಳಿ ಮದ್ದೂರು ಕೊಳ್ಳೇಗಾಲ ಈ ರೋಡ್ ಮುಖಾಂತರ ಹೋಗ್ತಿದ್ದೀನಿ. ಇವಾಗ ನಾವು ಹೋಗ್ತಿರೋದು ಮದ್ದೂರು ನಿಯರೆಸ್ಟ್ ಇದ್ದೀನಿ. ನಾನೀಗ ಬೆಳಗ್ಗೆ ಫುಲ್ ಡಾರ್ಕ್ ಇರೋದ್ರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಈಗ ಹೋಗ್ತಿರೋ ರೋಡು ಮದ್ದೂರು, ಕುಣಿಗಲ್ಲಿಂದ ಮದ್ದೂರು ಹೋಗೋ ರೋಡ್ ಇದು. ಯಾಕಂದರೆ ನನಗೆ ಕುಣಿಗಲ್ ಹತ್ರ ಆಗುತ್ತೆ, ಕುಣಿಗಲ್ ಮೇಲಿಂದ ಬಂದರೆ ನಿಂಗೆ ಹತ್ರ ಆಗುತ್ತೆ, ಅದಕ್ಕೆ ಈ ರೋಡ್ ಚೂಸ್ ಮಾಡಿದ್ದೀನಿ. ಫುಲ್ ಸಿನಿಕ್ ಆಗಿದೆ ರೋಡು. ಈ ಬಿ ಆರ್ ಹಿಲ್ಸು ಬೆಂಗಳೂರು ಎಷ್ಟು ದೂರ ಇದೆ ಅಂದರೆ 160 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. 3 ಅವರ್ ಜರ್ನಿ ಅಷ್ಟೇ. ಬೆಂಗಳೂರಿಂದ 3 ಅವರ್ ಜರ್ನಿ, 160 ಕಿಲೋಮೀಟ್ರ್ ಡಿಸ್ಟೆನ್ಸ್. ಎಲ್ಲ ಅನ್ಕೊಂತಿರ್ತಾರೆ ಏನಪ್ಪ ಬರೀ ಎನಿ ಟೈಮ್ ಬೆಟ್ಟ 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 ಅಂತ ಇರ್ತಾನೆ. ಹೌದು, ನನಗೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಟಾಪಿಂದ ವ್ಯೂ ನೋಡೋಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಎಲ್ಲ ಬೆಟ್ಟದ ವೀಡಿಯೋಗಳನ್ನೇ ಮಾಡಿದ್ದೀನಿ. ಸಿದ್ರ ಬೆಟ್ಟ, ಮಾರ್ಕಂಡೇಯ ಬೆಟ್ಟ, ಇವತ್ತು ಬಿಳಿಗಿರಿ ಸ್ವಾಮಿ ರಂಗನಾಥ ಸ್ವಾಮಿ ಬೆಟ್ಟ. ಅದೇನೋ ಗೊತ್ತಿಲ್ಲ, ಬಟ್ ಬೆಟ್ಟದ ಮೇಲೆ ಹೋಗ್ಬಿಟ್ಟು ನಾನು ಒಂದು ವ್ಯೂ ನೋಡ್ತಿಲ್ಲ, ಒಂಥರ ಫುಲ್ ಪೀಸ್ ಆಗಿರ್ತದೆ. ಒಂದು ಟಾಪ್ ಸ್ಟೇಷನ್ ಹೋಗ್ಬಿಟ್ಟು ಭೂಮಿಯನ್ನು ನೋಡೋದಿದೆಯಲ್ಲ, ಪ್ರಕೃತಿಯನ್ನು ನೋಡೋದಿದೆಯಲ್ಲ, ಒಂಥರ ಮಜಾನೇ ಬೇರೆ. ಅದು ಮಸ್ತಾಗಿ ಕಾಣುತ್ತೆ. ಮತ್ತೆ ತಿರ್ಗಾ ಸಿಗೋಣ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಹತ್ರ. ಫೈನಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಾಯಿತು. ಇಲ್ಲಿ ಚೆಕ್ ಪೋಸ್ಟ್ ಇದೆ ಒಂದು, ಆ ಚೆಕ್ ಪೋಸ್ಟಲ್ಲಿ ಸೈನ್ ಮಾಡಿಬಿಟ್ಟು ರಿಟರ್ನ್ ಹೋಗ್ಬೇಕು. ಅಲ್ಲಿಂದ ಒಳಗಡೆ ಹೋಗ್ಬೇಕು. ಎಂಟ್ರಿ ಇಲ್ಲೇ ಎಂಟ್ರಿ ಇದು. ಇದು ನೋಡ್ತಿದ್ದಿಲ್ಲ, ಇದೆ ಎಂಟ್ರಿ. ಇಲ್ಲಿಂದ ಎಂಟ್ರೆನ್ಸ್ ಇದೆ 10 ರೂಪಾಯಿ ಬೈಕಿಗೆ. ಕಾರಿಗೆಲ್ಲ 20. ಇದು 1974ರಲ್ಲಿ ಇದು ಅಭಯಾರಣ್ಯಕ್ಕೆ ಸೇರ್ತಿದ್ದು. 1974ರಿಂದ ಫಾರೆಸ್ಟ್ ಆಫೀಸ್ಗೆ ಅಂಡರ್ ಆಯಿತು. 2011ರಲ್ಲಿ ಇದನ್ನ ಟೈಗರ್ ರಿಸರ್ವರ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಯಾಕಂದರೆ ತುಂಬ ಟೈಗರ್ಸ್ ಅದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು ಗೌರ್ಮೆಂಟ್. ಅವಾಗಿನಿಂದ ಇವಾಗ ಅಲ್ಲಿಂದ 2011ರಿಂದ ಈಗ ಟೈಗರ್ ರಿಸರ್ವರ್ ಇದು BRT, ಬಿಳಿಗಿರಿ ರಂಗನಾಥ ಸ್ವಾಮಿ ಟೈಗರ್ ರಿಸರ್ವ್. ಈ ರೋಡ್ಗೋಸ್ಕರ ಬರಬೇಕು. ಹೆಂಗಿದೆ ಗೊತ್ತಾ ರೋಡ್ ಮಾತ್ರ, ಬೈಕ್ ಕಳಿಸಿ ಮಾತ್ರ ಹೇಳಿ ಮಾಡಿಸಿದ ರೋಡು, ಒಂದೇ ಚಿಕ್ಕದ ರೋಡು. ಬಟ್ ಇನ್ ಕೇಸ್ ಏನಾದ್ರು ಈ ಬೆಟ್ಟಕ್ಕೆ ಬರ್ತೀರಿ ಅಂದರೆ ಚಾಮರಾಜನಗರ ಯಳಂದೂರಿಂದ ಬರ್ಬೋದು ನಿಮ್ಮ ಬಸ್ KSRTC ಅನ್ಕೊಂಡು. ಕೇಸ್ ಬೈಕ್ ಇಲ್ಲ ಅಂದರೆ ಚಾಮರಾಜನಗರಕ್ಕೆ ಬಂದು ಅಲ್ಲಿಂದ ಬಸ್ ಬರ್ಬೋದು. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಬಸ್ಗಳು ಸಿಗ್ತವೆ. ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹೋದ್ರೆ ಮುಗೀತು. ಎಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಯಾಕೆಂದರೆ ಇದು ಫುಲ್ಲು ಟೈಗರ್ ರಿಸರ್ವ್ ಅಲ್ಲ. ಹಿಂದೆ ಹೋದರೆ ಕೇಗುಡಿ ಅಂತ ಸಿಗುತ್ತೆ. ಅಲ್ಲಿ ಎಂಟ್ರೆನ್ಸಿಂದ 35 ಕಿಲೋಮೀಟ್ರ್ ಕೇಗುಡಿ. ಅಲ್ಲಿ ಏನಂದರೆ ಫಾರೆಸ್ಟ್ ಅಂಡರ್ದೇ ಒಂದು ರೆಸಾರ್ಟ್ ಇದೆ ಅವ್ರದ್ದೇ. ಇನ್ ಕೇಸ್ ಏನಾರು ನೀವು ಸಫಾರಿ ಎಲ್ಲ ಹೋಗ್ತೀರಿ ಅಂದರೆ ಕೇಗುಡಿ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಸ್ಟೇ ಕೂಡ ಮಾಡ್ಬೋದು. ಅಲ್ಲೆಲ್ಲ ರೆಸಾರ್ಟ್ ಎಲ್ಲ ಇದೆ ಅಲ್ಲಿ. ನೀವು ಸ್ಟೇ ಮಾಡಿಬಿಟ್ಟು ಆರಾಮಾಗಿ ನೀವು ಬೆಳಗ್ಗೆ ಎದ್ಬಿಟ್ಟು ಒಳ್ಳೆ ವ್ಯೂ ನೋಡ್ಬೋದು. ಈ ಕೇಗುಡಿ ಏನಾರು ಫಾರೆಸ್ಟ್ ಹೋಗ್ತೀವಿ ಅಂದರೆ ಬೆಳಗ್ಗೆ 6ರಿಂದ ಓಪನ್ ಇರ್ತದೆ, 6ರಿಂದ 8, ಸಂಜೆ 4ರಿಂದ 5 ಅನಿಸುತ್ತೆ. ಎಕ್ಸಾಕ್ಟ್ ಟೈಮ್ ಏನು ಗೊತ್ತಿಲ್ಲ, ಗೊತ್ತಾದರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಇಲ್ಲ ವಾಯ್ಸ್ ಓವರ್ ಕೊಡ್ತೀನಿ. ಇದಕ್ಕೆ ನೋಡ್ತೀನಿ ಕೇಗುಡಿ ಹೋಗೋಕ್ಕಾದ್ರೆ ಹೋಗ್ತೀನಿ ಅಂತ. ಅಪಾರ ಕೀರ್ತಿ ಗಳಿಸಿ ಮೆರೆ
ಒಡನಾಟವಿದು ನೃತ್ಯ ಶಿಲ್ಪಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕವಿದು ನೃತ್ಯ ಶಿಲ್ಪಕಲೆಯ ಬೀಡಿದು ಅಪಾರ ಕೀರ್ತಿಯೇ ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತ್ತಿಹಳು ಇಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಅಪಾರ ಕೀರ್ತಿಯೇ ಸಮಯ 12 ಗಂಟೆ ಆದರೂ ಕೋಲ್ಡ್ ಫೀಲ್ ಇದೆ ಇಲ್ಲಿ. ಫುಲ್ ಕಾಡು ಮಾತ್ರ ಫುಲ್ ದಟ್ಟವಾಗಿದೆ ನೋಡಿ, ಹೆಂಗಿದೆ ಕಾಡು. ಮುಂದೆ ಕಾಣ್ತಿದಲ್ಲ ಬೆಟ್ಟ, ಇದೆ ನೋಡಿ ಬೆಟ್ಟ. ಆ ಬಿಳಿ ಕಲ್ಲು ಕಾಣ್ತಿದೆಯಲ್ಲ, ಅದಕ್ಕೋಸ್ಕರ ಈ ಬಿಳಿಗಿಳಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಹೆಂಗಿದೆ ಕಾಡು. ಈ ಬೈಕಲ್ಲಿ ಹೋಗಿ ಮಜಾ ಕಾರಲ್ಲಿ ಸಿಗಲ್ಲ ನಿಮಗೆ. ಹೋದರೆ ಈ ಫೀಲ್ನ ಎಂಜಾಯ್ ಮಾಡೋಕೆ, ಈ ಫೀಲ್ ಮಾಡೋಕ್ಕಾಗಲ್ಲ. ಏನಕ್ಕೆ ಬೈಕ್ ಮೇಲೆ ಬಂದಾಗ ಈ ಫೀಲ್ ಆಗುತ್ತಲ್ಲ, ಈ ನೇಚರ್ ನಡುವೆ ಹೋಗ್ಬೇಕಾದ್ರೆ ಗಾಳಿ ಇದು ಏನೋ ಊದು ಸ್ಮೆಲ್ ಬರ್ತಾಯಿದೆ, ಅದೆಲ್ಲ ಹೇಳ್ತಾ ಇದ್ದೀನಲ್ಲ, ಅದನ್ನೆಲ್ಲ ನೀವು ಫೀಲ್ ಮಾಡೋಕ್ಕಾಗಲ್ಲ ಕಾರಲ್ಲಿ ಹೋದರೆ. ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ, ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಹೋಗ್ತಿದೆ ಮುಂದೆ ಒಂದು ಎಕ್ಸ್ಪಲ್ಸ್, ಇನ್ನೂ ಒಂದು NS, ಒಂದು FZ. ವಾಯ್ಸ್ ಇಸ್ ದೇರ್. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹ ರಾಶಿ ನೀನಲ್ಲಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನೀನು? ಒಂದು ಎಕ್ಸ್ಪಲ್ಸ್. ನೋಡ್ರಪ್ಪ, ಯಾರು ವಾಹನ ನಿಲ್ಲಿಸಿದ್ರೆ 1000 ರೂಪಾಯಿ ದಂಡ ಐತಿ. ಇಲ್ಲಿಗೆ ಫಾರೆಸ್ಟ್ ಆಫೀಸ್, ಫಾರೆಸ್ಟ್ ಅಡ್ಡಾರ್ ಮುಗೀತು. ಗಾಡಿಗಳಲ್ಲಿ ಒಂದು ಯಾವ್ದು ಹಳ್ಳಿ ಸಿಕ್ತು ಇಲ್ಲಿ, ಯಾವ್ದು ಹಳ್ಳಿ ಇದೆ. ಬರ್ತಾ ಟೀ ಎಕಾನಮಿ ಒಳ್ಳೆ ಸ್ಪಾಟ್ ಇದೆ. ಟೈಗರ್ ರಿಸರ್ವ್ ಅಂತಾರೆ, ಮತ್ತು ಇಲ್ಲೊಂದು ಹಳ್ಳಿ ಇದೆ ಎಂಕೂರು ಇಲ್ಲಿ. ಹಾಂ, ವಾ 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 ವಾವ್. ನಾನು ಹೇಳ್ದಲ್ಲ ಗುರು, ಕೇಗುಡಿ. ಇಲ್ಲಿಂದ 20 ಕಿಲೋಮೀಟರ್ ಇದೆ ನೋಡಿ ಕೇಗುಡಿ. ಅಲ್ಲಿ ಹೋದರೆ ನಿಮ್ಗೆ ಎಲ್ಲ ಥರ ಪ್ರಾಣಿಗಳು ನೋಡ್ಬೋದು. ಸ್ಕೂಲು, ಹಾಸ್ಪಿಟ್ಲ್ ಸ್ಟೇಗೆಲ್ಲ ವ್ಯವಸ್ಥೆ ಇದೆ ಗುರು ಇಲ್ಲಿ. ಕೇಗುಡಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಹಿಂಗೆ. ಏನಿದೆ ಗುರುವೇ? ಗುರು ಹಿಂಗೆ ಮಾಡ್ತಿದ್ದ ನೀವು? ಬಾಯ್ ಬಂದ್ಬಿಡಿ ಗುರು, ನೋಡ್ರಿ ಹೆಂಗೆ ಬರ್ತಿದ್ದಾವೆಲ್ಲ. ಮಳೆ ಸ್ಟಾರ್ಟ್ ಆಯ್ತು, ಚಿಟಿ ಮಳೆ ಬರ್ತಿದೆ. ನೀವೇನಾದರೂ ಬರ್ತೀರಂದ್ರೆ ಸ್ಟೇ ಮಾಡ್ಬೋದು. ಇಲ್ಲಿ ಹೋಟೆಲ್ಸ್ ಇದೆ, ರೂಮ್ಸ್ ಇದೆ, ಎಲ್ಲ ಇದೆ. ನೋಡ್ರಪ್ಪ, ಬಸ್ಸಿಗೆ ಬಂದರೆ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನೀವು ನಡ್ಕೊಂಡು ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗೋ ದಾರಿ. ಫೋಟೋ ಶೂಟ್, ಮಳೆ ಬಿಡ್ತಾ ಇದೆ. ಹಾ ಒಳ್ಳೆ ವ್ಯೂ ಇದೆ ಬನ್ನಿ ಮೇಲೆ. ನಾನೊಬ್ಬ ಕಟ್ನಿಟ್ಟು ತಲೆ ಕೆಟ್ಟರೆ ಕೆಟ್ಟೋಯ್ತು. ನೆಲ ನೋಡ್ಕೊಂತ ಬರ್ಬೇಕು, ನೆಲ ನೋಡ್ಕೊಂತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? ಹೋ ಇವ್ರದ್ದು ವ್ಯೂ. ಪಯಣಿಗ. ಹಾಂ, ಬೆಂಗಳೂರು. ನಿಮ್ಮದು
ಸೋಲೋ ಬಂದ್ರಾ? ಸೇಮ್ ಬಂದ್ರ ದೇವಸ್ಥಾನಕ್ಕೆ? ಈಗ ಹೋಗ್ತಿದ್ದೀರಾ? ಫೋಟೋ ತೆಗೆದ್ರಾ? ನಾನು ಬರ್ತಾ ತೆಗೋಣ ಅಂತ ಬಂದ್ಕೊಂಡ್ಬಂಡೆ. ತಾತ ನೋಡ್ರಿ, ತಾತ ಹೆಲ್ಮೆಟ್ ತಲೆಗೆ ಹಾಕೊಂಬೋಗ್ತಾತ, ಹ್ಯಾಂಡ್ಲಿಗೆಲ್ಲ, ಗಾಡಿ ಹ್ಯಾಂಡ್ಲಿಗೆಲ್ಲ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಓಹೋ ಬೈಕಿಂಗ್ ಸ್ಕ್ವಾಡ್. ಫೈನಲಿ ದೇವಸ್ಥಾನ ಹತ್ರ ಬಂದಾಯಿತು. ಓಕೆ, ಇಲ್ಲಿ ಹಾಕೋಣ. ಮುಂಚೆ ಬಂದಿದ್ರೆ ಈ ಪ್ಲೇಸಿಗೆ ಹೋದ್ರು? ಇದೇ ಫಸ್ಟ್ ಟೈಮಾ? ನಾನು 2ನೇ ಟೈಮ್ ಬರ್ತಾ ಇರೋದು ಇಲ್ಲಿ. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಅದು ಆನ್ ದ ವೇ ಸಿಕ್ಕಿರೋದು ಸೋಲೋ ರೈಡರು ಜಾಯ್ನ್ ಆಗಿದ್ದಾರೆ ಅವನ ಹತ್ರ. ಹೆಸರೇನಿದು? ಹೇಮಂತ್. ಈಗ ದೇವಸ್ಥಾನ ದರ್ಶನ ಹೋಗ್ತಿದ್ವಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೌಡ್ ಇದೆಯೋ ಗೊತ್ತಿಲ್ಲ. ಆದಷ್ಟು ಫೋಟೋಗ್ರಫಿ ನಾಟ್ ಅಲೌಡ್ ಅಂತಿದೆ. ಒಂದು ವ್ಯೂ ಇದ್ದಾನೆ, ನೋಡಿಲ್ಲ, ಸೈಕ್ ಆಗಿದೆ ವ್ಯೂ. ಇದರಿಂದನೇ ಇದೆ. ಹಾಂ, ಇಲ್ಲ ಹಿಂದೆ ಇದೆ ವ್ಯೂ. ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ, ನಸು ನಗುತ್ತಾ ನಲಿದು ನನ್ನ ಕೂಗಿದಂತಿದೆ. ತುಂಬ ಹಳೆ ಟೆಂಪಲ್ ಇದು, ದ್ರಾವಿಡ ಶೈಲಿಯ ಇರೋದು ಟೆಂಪಲ್ಸ್. ಹಿಮಗೋಪಾಲ್ ಸ್ವಾಮಿ ನಾಳೆ ಪ್ಲಾನಿಂಗ್ ಇದೆ, ಅದು ಮಾರ್ನಿಂಗ್ ಪ್ಲಾನಿಂಗ್ ಇದೆ. ಅಲ್ಲಿಂದ ಅದು ನೋಡಿಕೊಂಡು ಬಂಡೀಪುರ ಫಾರೆಸ್ಟ್ ಹತ್ರನೇ ಅದು ಹೋಗಿದ್ದೀವಿ. ನಾನು ಬ್ಲಾಗ್ ಮಾಡ್ತಿದ್ದೀನಲ್ಲ, ತಿರ್ಗಾ ಎಲ್ಲ ಒಂದ್ಸತಿ ಮಾಡೋಣ ಅಂತ ಪ್ಲಾನಿಂಗ್ ಇದೆ. ಇದೆಲ್ಲ ಬಂದು ಹೋಗಿದ್ದೀನಿ. BR ಹಿಲ್ಸು, ಟೀ ಗುಡಿ. ಅಂದರೆ ನಾನು ಹೇಳಿದ್ದೆ ಫಸ್ಟ್ ಬ್ಲಾಗಲ್ಲಿ ನಾನು ಯಾವ ಪ್ಲೇಸ್ ಹೋಗಿದ್ದೀನಿ ತಿರ್ಗಾ ಮತ್ತೆ ಅದನ್ನೆಲ್ಲ ಕವರ್ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಎಸ್ಪೆಷಲಿ 12 ಕಿಲೋಮೀಟರ್ ಏನು ಬಂದು ಅದು ಸೈಕ್. ಫೈನಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದರ್ಶನ ಆಯಿತು. ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಈ ಹಿಂದೆ ಒಬ್ಬ ಸೋಲಾರ್ ರೈಡ್ ಒಬ್ಬ ಸಿಕ್ಕರು ಅಂತ ಹೇಳ್ದಲ್ಲ, ಅವ್ನು ನಮ್ಮೂರ ಕಡೆನೇ ಇಲ್ಲಿದೆ ನೋಡಿ. ನಮ್ಮೂರ ಹತ್ರ ಒಂದು ಕಂಪ್ಲೇಂಟ್ ಬರ್ತಾ ಊರು, ಆ ಊರೇನು. ನಾನು ಮಾತಾಡ್ತಾ ಆಮೇಲೆ ಕೇಳಿದೆ ಯಾವ ಊರು ಅಂತ ಕೇಳಿದೆ. ಕಂಪ್ಲೇಂಟ್ ಹೇಳ್ದೆ, ನಾನು ಗಂಗಾವತಿ ಅಂತ ಹೇಳ್ದೆ. ಅವಾಗ ಗೊತ್ತಾಯಿತು ನಮ್ಮೂರ ಕಡೆನೇ ಅಂತ. ನಾವು ಹೋಗೋದು ರೂಟಲ್ಲಿ ಸಿಗುತ್ತೆ, ನಾನು ಅಪೋಸಿಟ್ ಹೋಗ್ತೀನಿ, ನಾನು ಈ ಕಡೆ ಹೋಗ್ತೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಬ್ಲಾಗ್ ಜೊತೆ ಸಿಗೋಣ. ಟಾಟಾ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.